ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನನ್ನ ಮಗಳ ಮದುವೆ ವಿಡಿಯೋಸ್ ಎಲ್ಲ ಸುಮಾರು ಹಾಕಿದ್ದೀನಿ, ನೀವು ಅದನ್ನೆಲ್ಲ ನೋಡಿ ಸಂತೋಷ ಪಟ್ಟಿದ್ದೀರಾ. ಇವತ್ತು ನನಗೆ ಈ ಮೆಹಂದಿ ಫಂಕ್ಷನ್ ವಿಡಿಯೋ ಕ್ಲಿಪ್ಸ್ ಎಲ್ಲ ಸಿಕ್ತು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮದುವೆ ವಿಡಿಯೋನ ಯಾಕೆ ಅಬ್ರಪ್ಟ್ ಆಗಿ ಸ್ಟಾಪ್ ಮಾಡಿದ್ರಿ, ಬೇರೆ ಎಲ್ಲ ತೋರಿಸ್ಲಿಲ್ಲ ಅಂತ ತುಂಬ ಜನ ಕೇಳಿದ್ರು. ಆದರೆ ಒಬ್ಬೊಬ್ಬರ ಮನೆಯಲ್ಲಿ ಮನೆ ಪರಿಸ್ಥಿತಿಗಳು ಒಂದೊಂದು ಥರ ಇರುತ್ತೆ. ಕೆಲವುದು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ, ಕೆಲವುದು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದನ್ನು ಶೇರ್ ಮಾಡಲಿಲ್ಲ. ಯಾರು ಏನು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ, ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ. ಮೆಹಂದಿ ಫಂಕ್ಷನ್ ದಿವಸ ಬೆಳಗ್ಗೆ ಒಂದು 11 ಗಂಟೆಗೆ ಬರೋಕ್ಕೆ ಹೇಳಿದ್ವು. ಅವ್ರು ನಮ್ಮ ಮನೆಗೆ ಬರೋಕ್ಕೆ ಒಂದು 12:30 1 o'clock ಆಯಿತು. ಯಾರೂ ಇನ್ನೂ ರೆಡಿಯಾಗೇ ಇರಲಿಲ್ಲ ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ. ಸೊ ನಾನು ಹುಡುಗಿ ತಾಯಿ ಒಂದು ಒಳ್ಳೆ ಮನಸ್ಸಿಂದ ಮೆಹಂದಿ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಕೈಗೆ ತ್ರಿಶೂಲ ಹಾಕಿಸ್ಕೊಂಡಿದ್ದೀನಿ. ಮತ್ತು ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ನಾನು ಹಾಕಿಸ್ಕೊಳ್ತೀವಿ, ಅಲ್ಲಿಗೆ ಹೋಗೋಷ್ಟರಲ್ಲಿ ಡ್ರೈ ಆಗುತ್ತೆ. ಸೊ ಬೇರೆ ಕೆಲಸಗಳು ನಾವು ನೋಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಅತ್ತಿಗೆನೂ ಕೂಡ ನಾನು ಮೆಹಂದಿ ಹಾಕಿಸ್ಕೊಳ್ಬೇಕಾದ್ರೆ ಅವರು ಹಾಕಿಸ್ಕೊಂಡ್ರು. ಆದರೆ ಮೆಹಂದಿ ಫಂಕ್ಷನಲ್ಲಿ ಮೆಹಂದಿ ಹಾಕಿಸ್ಕೊಳ್ಬೇಕು, ನೀನು ಇವಾಗಲೇ ಹಾಕಿಸ್ಕೊಳ್ಬಾರ್ದು ಅಂತ ನನ್ನ ಮಗಳು ಹಠ ಮಾಡಿದ್ರಿಂದ ನಾನು ಬರೀ ತ್ರಿಶೂಲ, ಈಶ್ವರಂದು ಈ ಸಿಂಬಲ್ ತ್ರಿಶೂಲ ಮಾತ್ರ ಹಾಕಿಸ್ಕೊಂಡ್ಬಿಟ್ಟು ಆಮೇಲೆ ಬೆಳಗ್ಗೆ ಎಲ್ಲ ನಾವು ದೇವ್ರ ದೀಪ ಹಚ್ಚಿ ಅಲಂಕಾರ ಎಲ್ಲ ಮಾಡಿದ್ವಲ್ವ ದೇವರಿಗೆಲ್ಲ. ಸೊ ನಾನು ಹೋಗಿ ಅದು ಮೆಹಂದಿ ಹಾಕಿಸ್ಕೊಂಡ್ಮೇಲೆ ಒಂದು ಅರಿಶಿನ ಕುಂಕುಮ ಪೂಜೆ ಮಾಡಿ ಹೂವು ಅರ್ಪಿಸ್ಬಿಟ್ಟು ದೇವರಿಗೆ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ, ಮೆಹಂದಿ ಫಂಕ್ಷನ್ ಕೂಡ ನಿರ್ವಿಘ್ನವಾಗಿ ನೆರವೇರ್ಲಪ್ಪ ಅಂತ ಅಂದ್ಬಿಟ್ಟು ದೇವ್ರನ್ನ ಬೇಡ್ಕೊಂಡು ಆಶೀರ್ವಾದ ತೊಗೊಂಡು ಆಮೇಲೆ ನಮ್ಮ ಅಣ್ಣ ಅತ್ತಿಗೆ ಮೆಹಂದಿ ಹಾಕಿಸ್ಕೊಂಡ್ರು. ಸೊ ಯಾವುದೇ ಫಂಕ್ಷನ್ ಆಗಲಿ ಏನೇ ಆಗಲಿ ಒಂಚೂರು ಗಣಪತಿಗೆ ದೇವ್ರನ್ನ, ನಮ್ಮ ಮನೆ ದೇವ್ರನ್ನ ಬೇಡ್ಕೊಂಡ್ಬಿಟ್ರೆ ನಮಗೊಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಸೊ ಈ ಮೆಹಂದಿ ಫಂಕ್ಷನ್ ಗೌನು ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೆ. ಸೊ ಅದನ್ನು ಇನ್ನೊಂದು ಸಲ ಪೂರ್ತಿ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಕ್ಲಿಪ್ಪು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಂದು ಮೆಹಂದಿ ಆಗಿದ ತಕ್ಷಣ ನಮ್ಮ ಅತ್ತಿಗೆನೂ ಕೂಡ ಅವ್ರ ಕೈಗೂ ಮೆಹಂದಿ ಹಾಕಿದ್ರು. ಮೆಹಂದಿ ತುಂಬ ಚೆನ್ನಾಗಿ ಹಾಕಿದ್ರು, ಆದರೆ ಅವ್ರದ್ದೇ ಓನ್ ಮೆಹಂದಿ ತಂದಿರಲಿಲ್ಲ, ಮೆಹಂದಿ ಕೋನ್ಸಲ್ಲಿ ಹಾಕಿದ್ರು. ಸೊ ಇವಾಗ ಈ ಮೆಹಂದಿ ಹಾಲ್ಗೆ ಬನ್ನಿ ಹೋಗೋಣ. ನೀವೆಲ್ಲ ನಾನು ಎಷ್ಟು ಖುಷಿ ಪಡ್ತೀನೋ ಅಷ್ಟೇ ನೀವು ಸಂತೋಷ ಪಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ನಂಬಿಕೆ ಇದೆ, ಭರವಸೆ ಇದೆ. ಹಾಗೂ ನೀವೇನು ಬೇರೆ ಇಲ್ಲಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ ತಾನೆ ನೀವೂ. ಸೊ ಸುಮಾರು ಜನನ ಕರಿಬೇಕು ಮದುವೆಗೆ, ಅದಕ್ಕೆ ಇದಕ್ಕೆ ಅಂತೆಲ್ಲ ಆಸೆ ಇತ್ತು ನನಗೆ. ಆದರೆ ಬೇರೆ ಏನೋ ಅಡೆತಡೆ ಬಂದಿರೋದ್ರಿಂದ ನನಗೆ ಸುಮಾರು ಜನನ ಅವಾಯ್ಡ್ ಮಾಡಬೇಕಾಯಿತು, ಕರೆಯೋಕ್ಕೂ ಆಗಲಿಲ್ಲ. ಅದೊಂದು ಕೊರಗು ನನಗೆ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡ್ತು. ನಾವು ಮದುವೆಗೆ ಗೊತ್ತು ಮಾಡಿರೋ ಕೇಟ್ರಿಂಗ್ ಅವರೇನೆ ಯುವರ್ ಸೆಲೆಬ್ರೇಷನ್ YC ಕ್ಯಾಟ್ರರ್ಸ್ ಅವ್ರಿಗೆ ನಾವು ಇದಕ್ಕೂ ಗೊತ್ತು ಮಾಡಿದ್ದು. ಸೊ ಇದರಲ್ಲಿ ಹೇಗೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ನೋಡೋಣ ಬನ್ನಿ. ನಾವು ಬರೋ ಅಷ್ಟರಲ್ಲಿ ಆಗಲೇ ಸುಮಾರು ಜನ ಎಲ್ಲ ಮೆಹಂದಿ ಎಲ್ಲ ಹಾಕಿಸ್ಕೊಂಡಿದ್ರು, ಹಾಕಿಸ್ಕೊಳಕ್ಕೆ ಕೂತಿದ್ರು. ನಾವೇ ಒಂದು 1/2 an hour ಲೇಟ್ ಅನಿಸುತ್ತೆ. ಹುಡುಗಿ ಅಪ್ಪ ಅಮ್ಮನೇ, ನನ್ನ ಮಗಳು ಬಂದಿದ್ದು ಇನ್ನೂ ಒಂದು 1/2 an hour ಲೇಟ್ ಆಯಿತು ಅವಳದೆಲ್ಲ ರೆಡಿಯಾಗಿ ಬರೋಕ್ಕೆ. ಅಷ್ಟರಲ್ಲಿ ನಮ್ಮದು ಫೋಟೋಶೂಟ್ ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮದು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನನಗೂ ಇದೆಲ್ಲ ಹೊಸದು, ಅವ್ರು ಹೇಳ್ದಂಗೆ ಏನೋ ಒಂದು ಕೇಳಿಕೊಂಡು ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕೂಡ ಬಂದಿದೆ. ಒಳ್ಳೆ ಫೋಟೋಗ್ರಾಫು, ಒಳ್ಳೆ ಕ್ಯಾಟ್ರರ್ಸ್ ಆ್ಯಂಡ್ ಒಳ್ಳೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಸಿಕ್ಕಿದ್ರು ನಮಗೆ. ಸೊ ಫೋಟೋಶೂಟೆಲ್ಲ ಆಗ್ತಾಯಿದೆ. ಈ ಕಡೆ ಸ್ಟಾರ್ಟರ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ವೆಜಿಟೇಬಲ್ ರೋಲ್ಸ್ ಮತ್ತು ಫ್ರೈಡ್ ಮೋಮೋಸು ಮತ್ತು ಇನ್ನೊಂದು ಪನ್ನೀರ್ ಚಿಲ್ಲಿ, ಈ ಥರ ಇದು ವೆಜಿಟೇಬಲ್ ಸ್ಟಿಕ್ಸ್, ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲದು ಮಾಡಿದ್ದೆಲ್ಲ.
ಮತ್ತು ಸ್ಟಾರ್ಟರ್ಸ್ ಜೊತೆ ಒಳ್ಳೊಳ್ಳೆ ಡ್ರಿಂಕ್ಸ್ ಕೂಡ ಇತ್ತು. ಇದರಲ್ಲಿ ಏನಂದರೆ ನಾವು ತಾಟಿ ನುಂಗು ಮಿಲ್ಕ್ ಶೇಕ್ ಎಲ್ಲ ಮಾಡಿಸಿದ್ವು. ಅದೆಲ್ಲ ನಾನು ಆ್ಯಕ್ಚುಲಿ ಫೋಟೋ ತೆಗಿಯೋಷ್ಟರಲ್ಲಿ ಖಾಲಿನೇ ಆಗೋಗಿತ್ತು. ಒಳ್ಳೆ ಫುಡ್ ಆ್ಯಂಡ್ ಒಳ್ಳೆ ಟೇಸ್ಟ್ ಇತ್ತು. ಇವ್ರದ್ದು ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಕೇಟರರ್ಸ್ದು, YC ಕೇಟರರ್ಸ್ ಸುರೇಶ್ ಅವ್ರದ್ದು. ನೀವು ಬೇಕಂದರೆ ಕನ್ಸಲ್ಟ್ ಮಾಡ್ಬೋದು. ಇವ್ರದ್ದು ಫುಡ್ಡೆಲ್ಲ ಯುನೀಕ್ ಆಗಿರುತ್ತೆ, ನಾವು ಎಕ್ಸ್ಪೆಕ್ಟೇ ಮಾಡಲ್ಲ, ಆ ಥರ ಇರುತ್ತೆ. ಹಾಗೆ ಇವರು ಆ ಅಡುಗೆಗೆ ಆ ಎಕ್ಸ್ಪರ್ಟ್ಗಳಿಂದ ಅಡುಗೆ ಮಾಡಿಸ್ತಾರೆ. ಎಲ್ಲರಿಗೂ ಮಾಡೋಕ್ಕೆಲ್ಲ ಬಿಡಲ್ಲ. ಭಾಳ ಚೆನ್ನಾಗಿತ್ತು ಅಡುಗೆಗಳೆಲ್ಲ. ನಮ್ಮೂರು ಜನದ್ದು ಫೋಟೋಶೂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಡೆಕೋರೇಷನ್ ಎಲ್ಲ ನನಗೆ ಸ್ಯಾಟಿಸ್ಫೈ ಆಗೋ ಥರ ಇತ್ತು. ಆಮೇಲೆ ಫಸ್ಟು ಪೃಥ್ವಿ ಮೆಹಂದಿ ಹಾಕಿಸ್ಕೊಂಡ್ಬಿಡ್ಲಿ, ಆಮೇಲೆಲ್ಲ ಡ್ಯಾನ್ಸ್ ಎಲ್ಲ ಇದೆ ಅಂದ್ಬಿಟ್ಟು ಸೊ ಅವಳು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದಾಳೆ. ಇವಳು ಮಾಳವಿಕಾ ಅಂತ ಅಂದ್ಬಿಟ್ಟು, ಪೃಥ್ವಿ ಕಸಿನ್, ಅಂದರೆ ನನ್ನ ಶ್ರೀಧರ ಅಕ್ಕನ ಮಗಳು. ಇವಳೇ ಒಂಥರ ಓನ್ ಸಿಸ್ಟರ್ ಥರ ಫುಲ್ ಸಪೋರ್ಟಿವ್ ಆಗಿ ಪೃಥ್ವಿಗೆಲ್ಲ ಇದ್ದಿದ್ದು. ಅವಳು ಡ್ರೆಸ್ಸಿಂಗಿಂದ ಹಿಡಿದು ಅವಳು ಜ್ಯುವೆಲ್ಸ್ ಎಲ್ಲ ಫುಲ್ ಅವಳೇ ಸೆಲೆಕ್ಟ್ ಮಾಡಿ, ಅವಳೇ ಅಡ್ವೈಸ್ ಮಾಡಿ, ಅವಳೇ ಫುಲ್ ಜವಾಬ್ದಾರಿ ಕೂಡ ತೊಗೊಂಡಿದ್ಲು. ಒಂಥರ ಪೃಥ್ವಿಗೆ ಜೊತೆಯಲ್ಲಿ ಹುಟ್ಟಿರೋ ಅಕ್ಕಂಗಿಂತ ಭಾಳ ಹೆಚ್ಚಾಗಿ ಅವಳು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಎಲ್ಲ ಮಾಡಿದ್ಲು. ಈ ಟೈಮ್ನಲ್ಲಿ ಅದಕ್ಕೆ ಜ್ಞಾಪಿಸ್ಕೊಳ್ಬೇಕು ನಾನು ಅದನ್ನು. ಸೊ ಪೃಥ್ವಿ ಫ್ರೆಂಡ್ಸ್ ಎಲ್ಲ ಬಂದರು, ಎಲ್ಲರೂ ಮೆಹಂದಿ ಎಲ್ಲ ಹಾಕಿಸ್ಕೊಳ್ತಿದ್ರು. ಅವಳದು ಫೋಟೋ ಶೂಟ್ ಎಲ್ಲ ನಡೀತಾ ಇತ್ತು. ಈ ಫಂಕ್ಷನ್ಗೆ ಪೃಥ್ವಿ ಹಾಕ್ಕೊಂಡಿರೋ ಡ್ರೆಸ್ಸು ಕೋಸ್ಕಿನಲ್ಲಿ ತೊಗೊಂಡಿರೋದು, ಜಯನಗರ್ ಬ್ರಾಂಚಲ್ಲಿ ತೊಗೊಂಡಿರೋದು. ಅದರದ್ದು ಕಾಸ್ಟ್ 15,000 14,000 ರುಪೀಸು ಅಷ್ಟೇ. ಅವಳು ಹಾಕ್ಕೊಂಡಿರೋ ಜ್ಯುವೆಲ್ಸ್ ಎಲ್ಲ ಭವಾನಿ ಕಂಗನ್ ಸ್ಟೋರಲ್ಲಿ ನಾನು ರೆಂಟೆಡ್ ಜ್ಯುವೆಲ್ಸ್ ಎಲ್ಲ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಆ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಇದು ಜ್ಯುವೆಲ್ಸ್ ಎಲ್ಲ ಅಲ್ಲಿಂದನೇ ತಂದಿದ್ದು. ಮೇಕಪ್ ಅವಳಿಗೆ ನನಗೆ ಮದುವೆಗೆ ಮಾಡಿದ್ರಲ್ಲ ಲತಾ ಅಂತ ಅಂದ್ಬಿಟ್ಟು ಅವರೇ ಅವಳಿಗೆ ಮೇಕಪ್ ಮಾಡಿದ್ದು. ಮೇಕಪ್ ಎಲ್ಲ ಚೆನ್ನಾಗಿತ್ತು, ಹೇರ್ ಸ್ಟೈಲು ಮೇಕಪ್ ಎಲ್ಲ ಲತಾನೇ ಮಾಡಿದ್ದು. ಸೊ ಇಷ್ಟು ಅವಳದು ಔಟ್ಲುಕ್, ಅಂದರೆ ಅವಳದು ಆ್ಯಕ್ಸಸರೀಸ್ ಬಗ್ಗೆ, ಡ್ರೆಸ್ಸಸ್ ಬಗ್ಗೆ ನಾನು ನಿಮಗೆ ಡೀಟೇಲ್ಸು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅವಳದು ಫೋಟೋ ಶೂಟ್ ಎಲ್ಲ ಆಯಿತು. ಇನ್ನು ಎಂಜಾಯ್ಮೆಂಟ್ ಟೈಮು, ಬನ್ನಿ ನೀವು ನಮ್ಮ ಜೊತೆನೇ.
ಸರಿ, ಇವ್ರದ್ದೆಲ್ಲ ಡ್ಯಾನ್ಸ್ ಆದಮೇಲೆ ಫೋಟೋಗ್ರಾಫರ್ ಬಂದು ಕೆಲವುದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟರು. ಅವ್ರ ಡ್ಯೂಟಿ ಅವರು ಮಾಡ್ತಾ ಇದ್ದಾರೆ, ಮತ್ತು ಡ್ಯಾನ್ಸ್ ಮುಂದುವರಿತಾ ಇದೆ. ಇವ್ರದ್ದು ಮೋಜು ಮಸ್ತಿ ಎಲ್ಲ ನಡೀತಾ ಇತ್ತು. ಲಾಸ್ಟಲ್ಲಿ ನಾನೊಬ್ಬಳೇ ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ಉಳಿದಿದ್ದು. ನಂದಿಲ್ಲಿ ಏನು ಪ್ರಾಬ್ಲಮ್ ಆಯ್ತಂದರೆ, ನನ್ನ ಡ್ರೆಸ್ಸು ಫುಲ್ ಹ್ಯಾಂಡ್ ಇತ್ತಲ್ಲ, ಫುಲ್ ಸ್ಲೀವ್ಸ್ ಇತ್ತಲ್ಲ, ಅದು ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ಮೇಲೆ ಬರಲೇ ಇಲ್ಲ, ಅದಕ್ಕೆ ಮೇಲೆ ಎಳ್ಕೊಳ್ಳೋಕ್ಕೆ ಆಗಲಿಲ್ಲ ಸ್ಲೀವ್ಸು. ಸೊ ಮನೆಗೆ ಹೋಗಿ ಮತ್ತೆ ಬೇರೆ ಒಂದು ಕಾಟನ್ ಡ್ರೆಸ್ಸು ಶಾರ್ಟ್ ಸ್ಲೀವ್ಸ್ ಇರುತ್ತೆ ಅಂದ್ಬಿಟ್ಟು ಅದರಲ್ಲಿ ನಾನು ಲಾಸ್ಟಲ್ಲಿ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ 11 ಆಯಿತು. ನಂದಿನ್ನೂ ಊಟನೂ ಆಗಿರಲಿಲ್ಲ, ಸ್ಟಾರ್ಟರ್ಸು ಏನಿಲ್ಲ. ಏನೋ ಭಯ, ಆತಂಕ ಮನಸ್ಸಿನಲ್ಲಿ. ಗೊತ್ತಲ್ಲ ನಿಮಗೂ, ಹೆಣ್ಣಿನ ತಾಯಿ ಮನಸ್ಸಿನಲ್ಲಿ, ತಂದೆ ಮನಸ್ಸಿನಲ್ಲಿ ಎಷ್ಟು ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತಾ ಇರಲಿ ಅಂತ ಭಯ, ಆತಂಕ ಎಲ್ಲ ಇರುತ್ತೆ ಅಂತ. ನಾವು ಒಳ್ಳೆ ಕೈಗೂ ನಮ್ಮದು ಮನೆಯದು ಜವಾಬ್ದಾರಿ ಕೊಟ್ಟಿದ್ರು ಆದ್ರೂ ಏನೋ ಒಂಥರ ಭಯ ಇತ್ತು. ಸೊ ಲಾಸ್ಟಲ್ಲಿ ಇವರು ಬೇಗ ಅವರು ಮನೆಗೆ ಹೋಗಬೇಕಲ್ಲ. ಸೊ ಮೆಹಂದಿ ಡಿಸೈನರ್ ಕೂಡ ಅವರೂ ಬೇಗ ಇಬ್ಬರು ಅಣ್ಣ ತಂಗಿ ಅವರಿಬ್ಬರೂ ಅವರು ಹಾಕ್ತಾಯಿದ್ದಾರೆ. ಅವ್ರ ನಂಬರ್ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಹುಡುಕಿ ನನಗೇನಾದರೂ ಸಿಕ್ಕಿದ್ರೆ ಆ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಮ್ಮದು ಇದೆಲ್ಲ ಟೋಟಲ್ ಮೆಹಂದಿ ಖರ್ಚು ಎಲ್ಲ ಒಂದು ಒಳ್ಳೆ ರೇಟಲ್ಲೇ ನಮಗೆ ಆಯಿತು. ಸೊ ಅವ್ರದ್ದು ಮೆಹಂದಿ ನಂಬರ್ ಆದರೆ ಕೊಡ್ತೀನಿ, ಪಾಪ ಅವ್ರಿಗೂ ಹೆಲ್ಪ್ ಆಗುತ್ತೆ. ನಾನು ನೋಡ್ತೀನಿ ನನ್ನ ಹತ್ರ ಇದ್ದರೆ ಅದು. ಸೊ ಈ ಥರ ಎಲ್ಲ ಸಂತೋಷಕರವಾಗಿ ಫಂಕ್ಷನ್ ಎಲ್ಲ ಒಂದು ಸಾಂಗವಾಗಿ ದೇವರ ಅನುಗ್ರಹದಿಂದ ನಿಮ್ಮ ಆಶೀರ್ವಾದ ಹಾರೈಕೆಯಿಂದ ಚೆನ್ನಾಗಿ ನಡೀತು. ಅದನ್ನು ಏನೊಂದು ಬೇಜಾರಂದರೆ ಸ್ವಲ್ಪ ಲೇಟಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು.
ನಾನು ಬ್ಯುಸಿ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿ ಇಲ್ಲ ಮಾಡೋರಾಗಲಿ ನನಗೆ ಯಾರೂ ಇರಲಿಲ್ಲ. ಸಿಕ್ಕಿದ್ದ ಕೆಲವೇ ಅವಕಾಶಗಳು ನಾನು ಯೂಸ್ ಮಾಡಿಕೊಂಡು ನಾನು ವಿಡಿಯೋ ಮಾಡಿದೆ. ಮುಂಚೆ ಎಲ್ಲ ತಯಾರಿ ಎಲ್ಲ ಮುಂಚೆದು, ಮದುವೆಗಿಂತ ಮುಂಚೆದು. ಅದಾದಮೇಲೆ ಫಂಕ್ಷನಲ್ಲಿ ನನಗೆ ಯಾರ್ದು ಸರಿ ಹೋಗಲಿಲ್ಲ. ಸೊ ಅದಕ್ಕೆ ನನಗೆ ಎಷ್ಟೆಷ್ಟು ವಿಡಿಯೋ ಕ್ಲಿಪ್ಸ್ ಸಿಗುತ್ತೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಇನ್ನು ಮುಂದೆನೂ ಶೇರ್ ಮಾಡ್ತಾ ಇರ್ತೀನಿ. ಏನಾದರೂ ಒಂದೊಂದು ಮದುವೆದು, ನನ್ನ ಮಗಳ ಮದುವೆದು ನಿಮ್ಮ ಜೊತೆ ಹಂಚ್ಕೊಳ್ಬೋದು ಅನ್ನೋ ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ಸಿಕ್ಕಿದ್ರೆ ನಾನು ಶೇರ್ ಮಾಡ್ತೀನಿ. ಸೊ ನಾನು ಈ ಥರ ಕೈಗೆಲ್ಲ ಈ ಥರ ಕಾಲಿಗೆ ಮೆಹಂದಿ ಹಾಕ್ಕೊಂಡೆ. ಕಾಲ್ದು ಒಂದು ಸ್ವಲ್ಪ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ಆ ಟೈಮ್ನಲ್ಲಿ 11:15 11:30 ಆಗಿತ್ತು ಅನ್ಸುತ್ತೆ ನನಗೆ. ಆ ಟೈಮ್ನಲ್ಲಿ ಏನೂ ಟೆನ್ಷನ್ ಬೇಡ ಅಂತ ಅಂದ್ಬಿಟ್ಟು, ಕಾಲ್ಗಲ್ವಾ ಅಂತ ಅಂದ್ಬಿಟ್ಟು ಸೊ ಸುಮ್ಮನೆ ಅದೇ. ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯಿತು. ನನಗಂತೂ ಹಸಿವು ಅಂದರೆ ಹಸಿವು. ಒಂದು ಲೋಟ ನೀರಾದರೂ ಕುಡಿಯೋಣ, ಗಂಟ್ಲು ಒಣಗೋಗ್ತಿದೆ ಅಂತ ನನ್ನ ಅಣ್ಣನ ಮಗಳು ಭಾರ್ಗವಿ ಅಂತ ಅವಳು ಬಂದು ನೀರು ಕುಡಿಸಿದ್ಲು. ಸೊ ಈ ಫಂಕ್ಷನೆಲ್ಲ ಚೆನ್ನಾಗಾಯಿತು ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮದೆಲ್ಲ ಹಾರೈಕೆ, ನಿಮ್ಮದೆಲ್ಲ ಬ್ಲೆಸ್ಸಿಂಗ್ಸ್ ನಮಗೆ, ನನ್ನ ಮಗಳಿಗೆ, ಅಳಿಯಂಗೆ, ನಮ್ಮ ಫ್ಯಾಮಿಲಿ ಮೇಲೆಲ್ಲ ಇದೆ ಅಂತ ನಾನು ನಂಬ್ತೀನಿ. ಹಾಗೂ ಈ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಸಮಾಧಾನ. ಅಬ್ರಪ್ಟಾಗಿ ಮದುವೆ ವಿಡಿಯೋ ಸ್ಟಾಪ್ ಮಾಡಿದ್ನಲ್ಲ ಅಂತ ನನಗೂ ಮನಸ್ಸಲ್ಲಿ ಬೇಜಾರು ಎಲ್ಲ ಇತ್ತು. ಸೊ ಈ ವಿಡಿಯೋ ನಿಮ್ಗೊಂಚೂರು ಸಂತೋಷಕರವಾಗಿದೆ, ನಿಮ್ಗೊಂಚೂರು ಸಮಾಧಾನವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.